ನಾವು ಮುಂಚೆನೆ ಅಭ್ಯರ್ಥಿಗೆ ತಿಳಿಸಿರ್ತೀವಿ 100 ಮೀಟರ್ ಒಳಗಡೆ ಯಾವುದೇ ವಾಹನ ತರಂಗಿಲ್ಲ, ಜೊತೆಗೆ ಬೆಂಬಲಿಗರ ಜೊತೆ ಬರೋ ಹಾಗಿಲ್ಲ ಅಂತೇಳಿ ನಾವು ಮುಂಚೆನೆ ತಿಳಿಸಿದ್ವಿ. ಚುನಾವಣಾ ನಿಯಮ ಮತ್ತೆ ಕೊರೋನಾ ನಿಯಮ ಎರಡರ ಪ್ರಕಾರವೂ ಕೂಡ ಉಲ್ಲಂಘನೆ ಆಗಿದೆ. ಹೀಗಾಗಿ ಚುನಾವಣಾಧಿಕಾರಿಗಳ ಮೂಲಕ ನಾವು ಕೇಸ್ ಕೊಡಿಸಿದ್ದೀವಿ. ಯಾರ ಮೇಲೆ ಮಾಡಿರ್ತಾರೆ ಮಾಡ್ಲಿರಿ, ಚುನಾವಣಾ ಕ್ಯಾಂಡಿಡೇಟ್ ಮಾಡಿ ಚುನಾವಣಾ ಕರ್ಕೊಂಡು ಬಂದಿದ್ದಾರೆ ಅಂತ ಕ್ಯಾಂಡಿಡೇಟ್ ಕರ್ಕೊಂಡು ಬಂದಿದ್ದಾರೆ ಅಂತ ಎಲ್ಲಿದೆ ಅಂತ ಆಗ್ತದೆ ನಿಮ್ಮ ಹತ್ರ? ಎಲ್ಲಿ ಹೇಳಿದ್ದಾರೆ? ಎಷ್ಟು ಪಾರ್ಟಿಯವ್ರು ಬಂದಿದ್ರು? ನೀವೆಲ್ಲ ಕ್ಯಾಮ್ರಾ ಇಟ್ಕೊಂಡಿದ್ರಲ್ಲ, ಬಿಜೆಪಿಯವ್ರು ಇರ್ಲಿಲ್ವಾ? ಜನತಾದಳ ಇರ್ಲಿಲ್ವಾ? ಕ್ಯಾಂಡಿಡೇಟ್ ಜನ ಎಷ್ಟು ಜನ ಕರ್ಕೊಂಡು ಬಂದಿದ್ರು? ದ್ರೋಣ್ ಇದೆ ನಮ್ಮ ಹತ್ರ. ಎಷ್ಟು ಮೀಟರ್ ಎಷ್ಟೆಷ್ಟು ಜನ ಇದ್ರು, ಡೆಪ್ಟಿ ಸಿಎಂ ಎಲ್ಲಿದ್ರು, ರೆವಿನ್ಯೂ ಮಿನಿಸ್ಟರ್ ಎಲ್ಲಿದ್ರು, ಬೇರೆಯವ್ರು ಎಲ್ಲೆಲ್ಲಿದ್ರು ಅಂತ ನಮ್ಮ ಹತ್ರ ದಾಖಲೆ ಇದೆ. ಐ ವಿಲ್ ರಿಲೀಸ್ ದಟ್. ವೈ ಆನ್ ಕುಸುಮಾ, ಯು ರಿಜಿಸ್ಟರ್ ಆನ್ ಡಿ.ಕೆ. ಶಿವಕುಮಾರ್, ಯು ರಿಜಿಸ್ಟರ್ ಆನ್ ಸಿದ್ದರಾಮಯ್ಯ, ಯು ರಿಜಿಸ್ಟರ್ ಆನ್ ದಿ ಮಿನಿಸ್ಟರ್, ಆನ್ ಜನತಾದಳ ಲೀಡರ್ಸ್. ಹೇಳಿಗಳು ಹೇಳಿ ಅಧಿಕಾರಿಗಳನ್ನ ಉಪಯೋಗಿಸಿಕೊಂಡು ಅಧಿಕಾರಿಗಳಿಗೆ ಇಂತ ಕೆಲಸ ಮಾಡ್ತಾ ಇದ್ರಲ್ಲ, ಎಲ್ಲರೂ ಈ ದೇಶದಲ್ಲಿ ಎಲ್ಲರೂ ನಡೀತೀಯನ್ರಿ. ಈ ಕ್ಯಾಂಡಿಡೇಟ್ ಬಗ್ಗೆ ಪಾಪ ಹೆಣ್ಮಗಳು ತಳ್ಳಲ್ಲಿ ಬಿದ್ದೋಗ್ಬಿಡ್ತಾರೆ. ಅಂತ ಚಿಕ್ಕ ಹೆಣ್ಮಗಳು ಅವ್ರ ಮೇಲೆ ಪೊಲೀಸನ್ನ ಉಪಯೋಗಿಸಿಕೊಂಡು ಎಫ್ಐಆರ್ ಹಾಕಿಸಿ ಗಂಡಸ್ರ ಇವರು ಪೊಲೀಸ್ ಕಮಿಷನರ್ ಅಂತೆ. ಪೊಲೀಸ್ ಕಮಿಷನರ್ ಏನೇನ್ ಮಾಡಿದಾರೆ ಇರ್ಲಿ, ಅದನ್ನ ನಾನು ರಾಜಕಾರಣ ತೆಗೆದುಕೊಳ್ತೀನಿ. ಬಿಬಿಎಂಪಿ ಕಮಿಷನರ್ದು ಇರ್ಲಿ. Why have you not registered again Deputy CM? He was not within 100 meters. Our revenue minister ಇಲ್ವಾ? ಬೇರೆ ಜನತಾದಳದವರು ಇಲ್ವಾ? ಕೈ ಬಳೆ ತೊಡ್ಕೊಡ್ರಿ, ಬಳೆನ. ಸರ್, ಈ ಅಭ್ಯರ್ಥಿ ಅಧಿಕಾರಿಗಳಾಗಿರೋದಕ್ಕೆ ನಾನಾಯ್ತು ನೀವೆಲ್ಲ. ಅಲ್ಲ, ಈ ಅಭ್ಯರ್ಥಿ ನಾವೇ ಬೆಳೆಸಿದೀವಿ ಅಂದ್ರೆ ಯಾರು ಕುಸುಮಾ ಬಗ್ಗೆ ಹೇಳಿದ್ದೀನಿ? ಈ ಅಭ್ಯರ್ಥಿ ನಾವೇ ಬೆಳೆಸಿದೀವಿ. ನಾವೇನ ಇವನ್ನ ಮುಂದತ್ತು ನಾವೇ ಬೆಳೆಸಿದ್ವಿ ಸರ್. ಹಾಗಾದ್ರೆ ಈ ಹಿಂದಿನ ಚುನಾವಣೆಗಳಲ್ಲೂ ಕೂಡ ಹಂಗಾದ್ರೆ ಇದು ಕೇಸು ಆಗಿದೆಯಲ್ಲ, ಒಪ್ಕೊಂಡಿದೀವಲ್ಲ ನಾವು. ಎಲ್ಲ ನಿಜ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ತಿರ್ಗಾ ವಾಪಸ್ ಕೊಡಕ್ ಹೋಗಿದ್ವಿ. ಸರ್, ರಾತ್ರಿ ಕೆಲ ಬಿಜೆಪಿ ಕಾರ್ಯಕರ್ತರೇ ನನ್ನ ಜೊತೆ ಮಾತನಾಡಿದ್ರಿ ಅಂತ ಹೇಳಿದ್ರೆ 1100 ಕೇಸ್. ಹೌದ್ರಿ, ನನ್ನ ಹತ್ರ ಫೋನ್ ಮಾಡಿ ಅವರ ನೋವು, ಪಾಪ ಬಿಜೆಪಿಯವರು ಅವ್ರ ಕೇಸ್ಗಳು, ಮತ್ತು ಮೊನ್ನೆ ರೀ ಅದ್ಯಾವುದೋ ಒಂದು ವಾಟ್ಸಪ್ ಅಲ್ಲಿ ಅವರೇನೋ ಮೆಸೇಜ್ ಹಾಕಿದ್ದಂತೆ, ನಾನು ಊನಾರದಾಗ ಬರ್ತೀನಿ ಅಂತ ಬಿಜೆಪಿ ಕಾರ್ಯಕರ್ತರು. ನಾನು ಬಿಟ್ರೆ ನಾನು ವಾಪಸ್ ಬರ್ತೀನೋ ಇಲ್ಲ ಅಂತ ಹೇಳೋರು. ಅದಕ್ಕೊಂದೇನೋ ಒಂದು ಟ್ವೀಟ್ ಏನೋ ಮಾಡೋದಕ್ಕೆ ಅವನ ಮೇಲೆ 3 ಕಡೆ ಎಫ್ಐಆರ್ ಪಾಪ ಬಿಜೆಪಿ ಕಾರ್ಯಕರ್ತರು. Sir, and the second issue is about the BJP riots. The charge sheet has been named one of your former. I am telling you, as for BJP ಇದು DJD ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಪಕ್ಷಕ್ಕೂ ಯಾವ ತರದ ಸಂಬಂಧ ಇಲ್ಲ. ಐ ವಿಲ್ ಟೆಲ್ ಇನ್ ಇಂಗ್ಲಿಷ್, ಕಾಂಗ್ರೆಸ್ ಪಕ್ಷಕ್ಕೂ ಯಾವ ತರದ ಸಂಬಂಧ ಇಲ್ಲ. ರಾಜಕೀಯವಾಗಿ ನಮ್ಮ ಪಕ್ಷಕ್ಕೆ ಕರಿಮಸಿ ತರಬೇಕು ಅಂತೇಳಿ ನಮ್ಮ ನಾಯಕರುಗಳನ್ನ ಸೇರಿಸಿದ್ದಾರೆ. ಇದು ಪೊಲೀಸ್ ಅಧಿಕಾರಿಗಳು ಕೈಗೊಂಬೆ ಆಗಿರ್ತಾರೆ. ನಾವು ಪೊಲಿಟಿಕಲಿ ವಿಲ್ ಟೇಕ್ ಅಪ್ ದ ಕೇಸ್. ಯಾವ ಕಾಂಗ್ರೆಸ್ ಲೀಡರು ಯಾವ ಸಂಚು ಮಾಡಿಲ್ಲ. ಎಲ್ಲ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಮಸಿ ಮೇಲಕ್ಕೆ ಈ ಅಧಿಕಾರಿಗಳು ಈ ಕೆಲಸನ ಮಾಡಿದ್ದಾರೆ. ನಾವು ಇದನ್ನ ಪ್ರತ್ಯೇಕವಾಗಿ ಹೋರಾಟ ಮಾಡ್ತೀವಿ. ವಾಟ್ ಎವರ್ ದಿ ಡಿಜಿಹಳ್ಳಿ ಇನ್ಸಿಡೆಂಟ್ ಇಸ್ ದೇರ್, ನೋ ಕಾಂಗ್ರೆಸ್ಮನ್ ಇಸ್ ಬಿನ್ ಇನ್ವಾಲ್ವ್ಡ್. It is a politically conspiracy against the Congress party. The BJP government is responsible. Police officers are acting as their agent. It is unfortunate. We will fight it in a political, in a different way. We will fight it politically and legally. How about supporting Sampath Raj, sir? Will you support Sampath Raj and his stand? I stand by all congressmen. All of them are innocent. Sir, your own Congress MLA has demanded for arrest of your Congress leaders and suspension of them. It may be his political agenda. We are not going to suspend anyone. We have got an internal inquiry. 3 ministers, former home ministers and senior leaders, Mr. Krishna Bairegowda, Mr. Hari Prasad, and 3 home ministers, Mr. George, Mr. under the leadership of Parmeshwar, Ramlingareddy, all of them have inquired. They have given us a confidential report. They have given us an open report. We know what politics is. Now we will not yield to any circumstance. So you mean to say your own MLA is doing politics? I don't want to comment much. We will take internally. We will take whatever action is ಸರ್, taken. ಈಗ ಆಯೋಗಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ಇಬ್ಬರು ಮುಖಂಡರನ್ನ ನೀವು ಸೇರಿಸ್ಕೊಳ್ತಾ ಇದ್ದೀರಾ? ನೋಡಿಯಪ್ಪ, ಯಾರ್ಯಾರು ಎಲೆಕ್ಷನ್ ಟೈಮು ಕಾಂಗ್ರೆಸ್ ಪಾರ್ಟಿ ಯಾರ್ಯಾರು ನಮ್ಮ ಪಕ್ಷದ ಸಿದ್ಧಾಂತ, ನಾಯಕತ್ವ,
ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡು ಬರ್ತಾರೆ. ಎಲ್ಲರಿಗೂ ಕೂಡ ನಮ್ದು ಯಾವ ತರದ ಸೇರಿಸ್ಕೊಳ್ಳಿಕ್ಕೆ ನಮ್ದೊಂದು ಸಮಿತಿ ಇದೆ. ವಿಲ್ ಎಕ್ಸಾಮಿನ್ ದಟ್. ಯಾರು ಬಂದ್ರು ಕೂಡ ನಮ್ಮ ಪಕ್ಷಕ್ಕೆ ಒಳ್ಳೇದಾಗ್ತದೆ ಅನ್ನೋದಾದ್ರೆ ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ದೆಮ್ ವಿತೌಟ್ ಯಾರ್ಯಾರಿಗೆ ಅನ್ಕಂಡೀಷನಲ್ ಆಗಿ ಬರ್ತೀವಿ ಅಂತ ಹೇಳ್ತಾರೆ. ವಿ ಆರ್ ಗೋಯಿಂಗ್ ಟು ಸರ್ ಅದು ಅವರಿಗೂ ಅಪ್ಲೈ ಆಗುತ್ತೆ. ಯಾರು ನಿನ್ನೆ RSS ಸಂಘಟನೆಯ ಕೆಲವು ಮೂಲ ಬಿಜೆಪಿ ಕಾರ್ಯಕರ್ತರು ಸಭೆಯನ್ನು ನಡೆಸಿ ಅವರು ಒಂದು ಡಿಸಿಷನ್ ಮಾಡ್ತಾ ಇದ್ದಾರೆ. ಆ ಸಭೆಯಲ್ಲಿ ಕಾಂಗ್ರೆಸ್ ಓಟ್ ಹಾಕೋಣ ಅನ್ನೋ ವಿಚಾರ ಎಲ್ಲ ಚರ್ಚೆ ಆಗಿದೆ ಬಹಿರಂಗವಾಗಿ. ಅವರಿಗೂ ಅಪ್ಲೈ ಆಗುತ್ತೆ ನೀವು ಹೇಳಿದ್ದು. ಎಲ್ಲರಿಗೂ ಅಪ್ಲೈ ಮಾಡ್ತದೆ. ಎಲ್ಲರನ್ನೂ ಹೊಸಬರು ಹಳಬರಲ್ಲದೆ ಒಟ್ಟು ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸರ್, ಈಗ JDS ಮುಖಂಡರು ನೀವು ಆಪರೇಷನ್ ಮಾಡ್ತಾ ಇರೋದ್ರಿಂದ ಕುಮಾರಸ್ವಾಮಿ ಯಾಕೋ ಸಿಟ್ಟಾದಂಗೆ ಇದೆ ನಿಮ್ಮೆಲ್ಲ ಅವರ ಸ್ಟೇಟ್ಮೆಂಟ್ಗಳು. ಯಾರು ಬೇಕಾದ್ರೂ ಸಿಟ್ಟಾಗ್ಲಿ, ನಾನು ಯಾವ ಆಪರೇಷನ್ ಮಾಡಬೇಕಾಗಿಲ್ಲ, ಏನು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಒಂದೇ ಗುರಿ. ದಳದ ಕಾರ್ಯಕರ್ತರಿಗೆ, ಬಿಜೆಪಿ ಕಾರ್ಯಕರ್ತರಿಗೆ, RSS ಅವರಿಗೆ, ಕಾಂಗ್ರೆಸ್ ಅವರಿಗೆ ಒಂದೇ ಗುರಿ. ಇರುವಂತ ಕ್ಯಾಂಡಿಡೇಟ್ ನ ಸೋಲಿಸಬೇಕು ಅಷ್ಟೇ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. sir.